ಕರ್ನಾಟಕ ಭೋವಿ ನಿಗಮ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳ ಸ್ಥಿರ ಆಸ್ತಿ ಪತ್ತೆ ಮಾಡಿ ಇಡಿ ಅವರೀಗ ಜಪ್ತಿಯನ್ನ ಮಾಡಿದ್ದಾರೆ. ಕರ್ನಾಟಕ ಭೋವಿ ನಿಗಮ ಹಣ ದುರುಪಯೋಗವಾಗಿದೆ ಅನ್ನುವಂತಹ ಒಂದು ಆರೋಪ ಗಂಭೀರವಾಗಿ ಬಂದಿತ್ತು. ಈಗ ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ರೇಡ್ ಮಾಡಿ ಜಪ್ತಿ ಮಾಡಿದ್ದಾರೆ. ಸುಮಾರು 26.27 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಇಂದಿನ ಮಾರುಕಟ್ಟೆಯ ಮೌಲ್ಯ ಸುಮಾರು 40 ಕೋಟಿ ಇದ್ರದ್ದು. ಹಣ ದುರುಪಯೋಗ ಪ್ರಕರಣದ ಆರೋಪಿಗಳಾದಂತಹ BK ನಾಗರಾಜಪ್ಪ, R ಲೀಲಾವತಿ ಸೇರಿದಂತೆ ಇತರ ಆರೋಪಿಗಳ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. PMLA ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಹಗರಣ ನಡೆದಿದೆ ಅನ್ನೋದಕ್ಕೆ ಸಾಕಷ್ಟು ರೀತಿಯಾದಂತಹ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದ್ವು. ನೋಡಿ, ಇಡಿ ಈಗ ಅದರ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. 26.27 ಕೋಟಿ ಮೌಲ್ಯದ ಆಸ್ತಿಯನ್ನು ಈಗ ಇಡಿ ಅಧಿಕಾರಿಗಳು ಜಪ್ತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿಗಳಾದಂತಹ BK ನಾಗರಾಜಪ್ಪ ಹಾಗೆ R ಲೀಲಾವತಿ ಸೇರಿದಂತೆ ಇತರ ಆರೋಪಿಗಳ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. PMLA ಕಾಯ್ದೆಯಡಿ ಕೇಸ್ ದಾಖಲಾಗಿತ್ತು. ಕರ್ನಾಟಕ ಭೋವಿ ಹಗರಣ ಸಂಬಂಧಪಟ್ಟಂತೆ ಒಂದು ಉನ್ನತವಾದಂಥ ತನಿಖೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು ಹಗರಣವನ್ನು ಮಾಡಿದ್ದಾರೆ, ಸರ್ಕಾರಕ್ಕೆ ವಂಚನೆಯನ್ನು ಮಾಡಿದ್ದಾರೆ ಕೋಟಿ ಅಂಥೇಳಿ ಸಾಕ್ಷ್ಯಾಧಾರಗಳಿಂದ ಸಾಬೀತು ಕೂಡ ಆಗಿತ್ತು. ಈಗ ನೋಡಿ, ಈ ರೀತಿಯಾಗಿ ಇಡಿ ಅಧಿಕಾರಿಗಳು ಯಾರ್ಯಾರೆಲ್ಲ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೋ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿದ್ದಾರೋ ಅಂತೆಲ್ಲ ಹಣವನ್ನು ಜಪ್ತಿ ಮಾಡಿಕೊಂಡು ರಿಕವರಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಗಮನಿಸ್ತಾ ಇದ್ದೀವಿ ಭೋವಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಅಪ್ಡೇಟ್ ಅಂತ ಹೇಳ್ಬೋದು ಇದು. ಈಗ ಎಷ್ಟೆಲ್ಲ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ, ಅದರ ಜೊತೆಗೆ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಇಡಿ ಅವ್ರದ್ದು ಅಂತ? ಕರ್ನಾಟಕ ಭೋವಿ ನಿಗಮದ ಹಣದ ದುರುಪಯೋಗ ಪ್ರಕರಣ ಏನೈತೆ, ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಇಡಿಯವರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿದ್ರು. ಇದರ ಬೆನ್ನಲ್ಲೇ ಭೋವಿ ನಿಗಮದ ಮಾಜಿ ಅಧ್ಯಕ್ಷ ಆಗಿರುವಂತ BK ನಾಗರಾಜಪ್ಪ ಏನಿದೆ ಆತನ್ನು ಕೂಡ ಬಂಧನ ಮಾಡಿ ಸುಮಾರು 8 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಆತನಿಗಾಗ್ಲೇ CID ಕೂಡ ಈತನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ರು. ಇನ್ನು ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಂಧಿತ ಆರೋಪಿಗಳೇನಿದ್ರು, ನಾಗರಾಜಪ್ಪ ಇರ್ಬೋದು, ಲೀಲಾವತಿ ಇರ್ಬೋದು, ಇತರ ಆರೋಪಿಗಳೇನಿದ್ರು, ಇವರಿಗೆ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿಗಳೇನಿತ್ತು ಇದೆಲ್ಲವನ್ನು ಕೂಡ ಈಗಾಗಲೇ ಜಪ್ತಿಯನ್ನ ಮಾಡ್ತಾ ಇರುವಂತದ್ದು. ಸುಮಾರು 27 ಕೋಟಿ ಮೌಲ್ಯದ, ಅಂದ್ರೆ 27 ಲಕ್ಷದ ಒಂದು ಮೌಲ್ಯವುಳ್ಳಂತ ಆಸ್ತಿಗಳು ಇಂದಿನ ಮಾರ್ಕೆಟ್ ಬೆಲೆ ಸುಮಾರು ಅಂದಾಜು 40 ಕೋಟಿಯಷ್ಟು ಏನು ಬೆಳೆಬಾಳುವ ಸ್ಥಿರ ಆಸ್ತಿಗಳೇನಿತ್ತು, ಅಂದ್ರೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ನಾವೇನ್ ಹೇಳ್ತೀವಿ, ಆ ಸ್ಥಿರಾಸ್ತಿಯನ್ನ ಇವರು ವಶಪಡಿಸ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲೆಲ್ಲಿದೆ ಅಂತ ಹೇಳಿ ಪತ್ತೆಯನ್ನ ಮಾಡಿ ಈಗಾಗಲೇ ಭೋವಿ ನಿಗಮನಲ್ಲಿದ್ದಂತ ಹಣವನ್ನ ಇವರು ದುರುಪಯೋಗವನ್ನ ಮಾಡ್ಕೊಂಡಿರೋದಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಲ್ಯಾಂಡ್ಗಳಿರ್ಬೋದು, ಎಲ್ಲೆಲ್ಲಿದೆ, ಯಾರ ಹೆಸರಲ್ಲಿದೆ, ಇವೆಲ್ಲವನ್ನು ಕೂಡ ಪತ್ತೆಯನ್ನ ಮಾಡಿ ಅದನ್ನ ಅಟ್ಯಾಚ್ ಮಾಡುವಂತದ್ದು. ಅಟ್ಯಾಚ್ ಮಾಡಿದಾಗ ಇದು ಯಾರ ಹೆಸರಲ್ಲಿದೆ ಏನೇನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಇಲ್ಲಿ ಈಗಾಗಲೇ ಏನು ಅವರ ಕುಟುಂಬ ಏನಿತ್ತು, ಅವರ ಕುಟುಂಬದ ಹೆಸರುಗಳಿದ್ದ ಬ್ಯಾಂಕ್ ಖಾತೆಗಳಿದ್ದ ಹಣಕಾಸುಗಳಿರ್ಬೋದು, ಅವರ ಪಾಲುದಾರಿಕೆಗಳಿದ್ದಂತ ಆದಿತ್ಯ ಎಂಟರ್ಪ್ರೈಸಸ್ ಇರ್ಬೋದು, ಸೋಮನಾಥೇಶ್ವರ ಎಂಟರ್ಪ್ರೈಸಸ್ ಇರ್ಬೋದು, ನ್ಯೂ ಡ್ರೀಮ್ಸ್ ಇರ್ಬೋದು, ಹರಿನಾಥ್ ಕ್ರಿಯೇಷನ್ಸ್, ಅನಿಕಾ ಎಂಟರ್ಪ್ರೈಸಸ್ ಗಳಿರ್ಬೋದು, ಈಗ ಬೇರೆ ಬೇರೆ ಕಂಪನಿಗಳೇನಿತ್ತು ಇವೆಲ್ಲವನ್ನು ಕೂಡ ಈಗ ಪತ್ತೆ ಮಾಡಿರುವಂತ ಅಧಿಕಾರಿಗಳು ಅವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಜಪ್ತಿಗೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇವೆಲ್ಲವನ್ನು ಅಟ್ಯಾಚ್ ಮಾಡಿ ನ್ಯಾಯಾಲಯಕ್ಕೆ ಇದರ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಅದರ ಜೊತೆಗೆ ಎಷ್ಟು ವರ್ತಿದೆ ಪ್ರಾಪರ್ಟಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇದಾದ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯಾಲಯದ ಒಂದು ಅನುಮತಿಯನ್ನ ಪಡ್ಕೊಂಡು ಆ ಎಲ್ಲಾ ಸ್ಥಿರಾಸ್ತಿ ಏನಿದೆ ಎಲ್ಲವನ್ನು ಕೂಡ ಜಪ್ತಿಯನ್ನ ಮಾಡ್ಲಿಕ್ಕೆ ಮುಂದಾಗುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.